ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಖ್ಯಾತ ಚಲನಚಿತ್ರ ನಟ, ನಿರ್ಮಾಪಕ, ನಿರ್ದೇಶಕ, ಅದೆಲ್ಲರಿಗಿಂತ ಹೆಚ್ಚಾಗಿ ಚಲನಚಿತ್ರ ರಂಗದಲ್ಲಿ ಒಂದು ಸೃಜನಶೀಲತೆಯನ್ನ ಪ್ರತಿಪಾದಿಸಿದಂತಹ ಯಶಸ್ವಿ ನಟ ಸುದೀಪ್ ರವರು ನಿಮಗೆ ಶುಭವನ್ನ ಹಾರೈಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ದಾವಣಗೆರೆಗೆ ಬಂದು ಹೋಗಿದ್ವಿ. ಮತ್ತೆ ಬರೋಕ್ಕೊಂದು ಒಳ್ಳೆ ಅವಕಾಶ. ಈ ಸಂದರ್ಭದಲ್ಲಿ ಕೇಣಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಈ ಒಂದು ವೇದಿಕೆಯನ್ನು ಸಜ್ಜುಗಡಿಸಿ ನಿಮ್ಮನ್ನ ಮತ್ತೆ ಭೇಟಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ವೇದಿಕೆ ಮೇಲೆ ಇರೋರಿಗೆ, ಎಲ್ಲ ಕಲಾವಿದರಿಗೆ, ಹಾಗೆ ಮುಂದೆ ಕೂತಿರುವಂಥ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇವತ್ತು ನನ್ನೊಟ್ಟಿಗೆ ನನ್ನ ಇಬ್ಬರು ಸ್ನೇಹಿತರು ಕೂಡ ಬಂದಿದ್ದಾರೆ. ಅದರಲ್ಲಿ ಯಶ್ ಅವ್ರು ಹೇಳ್ಕೊಂಡೇ ಬಂದರು ನಾನು ಡ್ಯಾನ್ಸ್ ಮಾಡೇ ಮಾಡ್ತೀನಿ ಅಂತ. ಸೊ ಅವ್ರು ಡ್ಯಾನ್ಸ್ ಮಾಡ್ತಾರಂತೆ. ಯೋಗಿ ಅವರು ಅಂದ್ರೆ ನಿಮ್ಮ ಲೂಸ್ ಮಾದ ಅವರು ಇತ್ತೀಚಿನ ದಿನಗಳಲ್ಲಿ ಒಂದು ಹೀರೋಯಿನ್ ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಅವರು ಸ್ವಲ್ಪ ಕುಣಿಯೋ ಪರಿಸ್ಥಿತಿಯಲ್ಲಿಲ್ಲ. ಬಟ್ ಫಸ್ಟ್ ಟೈಮ್ ಅವರು ಒಂದು ಕೆಟ್ಟ ಧ್ವನಿಯಲ್ಲಿ ಹಾಡು ಹೇಳ್ತಾರಂತೆ. ದಯವಿಟ್ಟು ಕೇಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ, ದಾವಣಗೆರೆಯ ಈ ಜನಗಳ ಪ್ರೀತಿಯ ಚಪ್ಪಾಳೆಗಳನ್ನ ತಗೊಳೋದಕ್ಕೆ ಪದೇ ಪದೇ ನಮಗೆ ಯಾವತ್ತೂ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿದಾಗ ನಾವು ಅವಕಾಶಗಳನ್ನ ಕಳ್ಕೊಂಡಿಲ್ಲ. ಹುಟ್ಟುಹಬ್ಬ ಇಲ್ಲಿ ಕೂತಿರುವಂಥ ಇಲ್ಲಿರಲ್ಲಿ ಎಲ್ಲರಲ್ಲೂ ಒಂದು ದಿನ ಬಂದೇ ಬರುತ್ತೆ. ವರ್ಷಕ್ಕೊಂದು ಹುಟ್ಟುಹಬ್ಬ ಆಚರಿಸ್ಕೋತೀವಿ ನಾವು. ಆದರೆ ಇನ್ನೊಬ್ಬರು ಹುಟ್ಟುಹಬ್ಬನ ಇಷ್ಟು ಸಂತೋಷವಾಗಿ ಆಚರಿಸ್ಕೊಳ್ಳೋಕ್ಕೆ ಇಷ್ಟೊಂದು ಸಾವಿರಾರು ಗಟ್ಟಲೆ, ಲಕ್ಷಾನು ಗಟ್ಟಲೆ ಜನ ಬಂದು ಸೇರಿರೋದು ನಿಜವಾಗ್ಲೂ ಒಂದಂತೂ ಅನ್ಸುತ್ತೆ, ಎಲ್ಲೋ ಒಂದು ಕಡೆ ಹುಟ್ಟುಬಿಟ್ಟು ನಾವೆಲ್ಲೋ ಒಂದು ಯಾವುದೋ ಒಂದು ಚಿಕ್ಕ ಪುಣ್ಯ ಮಾಡಿದೀವಿ ಅನ್ಸುತ್ತೆ. ಅದಕ್ಕೋಸ್ಕರ ನಮ್ಮ ಹುಟ್ಟು ಹಬ್ಬನ ಆಚರಿಸೋದಕ್ಕೆ ಇಷ್ಟು ಜನ ಪ್ರೀತಿಯಿಂದ ಬರ್ತೀರಾ ನೀವೆಲ್ಲ. ಅದಕ್ಕೆ ಥ್ಯಾಂಕ್ಸ್. ಕೇಣಿ ಅವರು ಬಗ್ಗೆ ಈ ವೇದಿಕೆ ಮೇಲೆ ಒಂದೆರಡು ಮಾತಾಡಬೇಕು ಅಂದ್ರೆ, ನನಗೆ ಇತ್ತೀಚಿನ ದಿನಗಳಲ್ಲಿ ಅವರು ಪರಿಚಯ ಆಗಿದ್ದು. ಬಟ್ ಅವ್ರು ಕಟ್ಟಿದಂಥ ನೈಸ್ ರೋಡಲ್ಲಿ ಸಾವಿರಾರು ಸತಿ ಓಡಾಡಿದ್ದೀವಿ ನಾವು. ಟೋಲ್ ಗೇಟಲ್ಲಿ ದುಡ್ಡು ಕೊಟ್ಟಿದ್ದೀವಿ ಸರ್. ಸೊ ಮತ್ತೆ ನಾವು ನಿಮ್ದು ಸಿನಿಮಾ ಥಿಯೇಟರ್ ದುಡ್ಡು ಕೊಡ್ತೇವೆ. ಸಿನಿಮಾ ಥಿಯೇಟ್ರಲ್ಲಿ ಕೇಣಿ ಅವರು ನನಗೆ ಗೊತ್ತಿರೋ ಪ್ರಕಾರ ಒಂದು ಸತಿ ದುಡ್ಡು ಕೊಟ್ಟಿರ್ಬೋದು, ಆದರೆ ನಾವು ಸಾವಿರಾರು ಸತಿ ದುಡ್ಡು ಕಟ್ತಾನೇ ಇದ್ದೀವಿ ಆ ರೋಡ್ಗೆ. ಸೊ ಅಟ್ಲೀಸ್ಟ್ ಇವಾಗನ ಇಲ್ಲೆಲ್ಲ ಬಂದಿರುವಂಥ ಆರ್ಗನೈಸರ್ಸ್ಗೆ ನೋಡಿದೆ, ಮುಂದೆ ಕೇಣಿ ಅವ್ರದ್ದು ಒಳ್ಳೆ ಒಂದು ಬ್ಯಾಡ್ಜ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಅವ್ರಿಗೆ ಹೇಳಿದೆ ಅದನ್ನ ಕೊಟ್ಬಿಡಿ ನಮಗೆ, ಅಟ್ಲೀಸ್ಟ್ ಫ್ರೀಯಾಗಿ ಹೋಗ್ತೀವಿ, ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಿ ನಾವು ಅಂತ. ಕೇಣಿ ಅವರು ನಮ್ಕಿನ ಭಾಳ ಹಿರಿಯರು, ಜೀವನದಲ್ಲಿ ತುಂಬ ಸಾಧನೆ ಮಾಡಿದವರು. ಅವರು ಕೂಡ ಕಷ್ಟಪಟ್ಟೆ ಮೇಲ್ ಬಂದವರು. ಇವತ್ತು ನಿಮ್ಗಳು ಚಪ್ಪಾಳೆ ತಗೊಂಡು ಇಷ್ಟು ಜನದ ಪ್ರೀತಿ ಸಂಪಾದಿಸಿದ್ದಾರೆ ಅಂದ್ರೆ ಅದು ಸುಲಭದ ಕೆಲಸ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಹಣದಲ್ಲಿ ಶ್ರೀಮಂತರು ಹೌದು, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಸಂಪಾದನೆ ಮಾಡಿರುವಂಥ ಸ್ನೇಹಿತರಲ್ಲಿ ಅವ್ರ ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡೆಲ್ಲ ಹಾಕಿದ್ರೆ ಸ್ನೇಹಿತರು ಪಟ್ಟ ಒಂದು ಮಟ್ಟಿಗೆ ಜಾಸ್ತಿ ಬರುತ್ತೆ ಅಂತ ನನ್ನ ಅನಿಸಿಕೆ. ನಾವು ತುಂಬ ಚಿಕ್ಕವರು, ಮೊನ್ನೆ ವಯಸ್ಸಲ್ಲಾಗಲಿ ಎಲ್ಲ ವಿಚಾರಗಳಲ್ಲಾಗಲಿ ಅವ್ರ ಮನೆಗೆ ಇತ್ತೀಚೆಗೆ ಹೋಗಿದ್ದೆ. ಅನ್ನೋ ಕಾರಣಕ್ಕೆ ನಿಜವಾಗ್ಲೂ ಅವ್ರು ಸ್ವಾಗತಿಸಿದಂಥ ಒಂದು ರೀತಿ, ಕೊಟ್ಟಂಥ ಒಂದು ರೆಸ್ಪೆಕ್ಟು ಎಲ್ಲೋ ನಮಗನ್ಸುತ್ತೆ ಎಲ್ಲರೂ ಹಣಕಾಸು ಅಥವಾ ಎಲ್ಲದನ್ನು ನೋಡಿನೇ ಸ್ನೇಹ ಬೆಳೆಸಂಗೆ ಆಗಿದ್ದಿದ್ರೆ ನಮ್ಮಂಥವ್ರಿಗಾಗಲಿ ನಿಮ್ಮಂಥವ್ರಿಗಾಗಲಿ ಸ್ನೇಹಿತರು ಸಿಗೋದು ಭಾಳ ಕಷ್ಟ. ಎಲ್ಲರಲ್ಲೂ ಒಂದು ವ್ಯಕ್ತಿತ್ವ ಇರುತ್ತೆ, ಎಲ್ಲರಲ್ಲೂ ಒಂದು ಗುಣ ಇರುತ್ತೆ. ಅದನ್ನು ನೋಡೋ ಕಣ್ಣುಗಳು ಭಾಳ ಕಮ್ಮಿ. ಅಂಥದ್ರಲ್ಲಿ ತುಂಬ ಅದ್ಭುತವಾದಂಥ ಒಂದು ಸನ್ಮಾನ ಕೊಟ್ಟು ಕೂರಿಸಿ ಮಾಡಿಸಿ ಮಾತಾಡಿ
ಅವ್ರ ಮನೇಲಿ ಉಪ್ಪಿಟ್ಟು ತುಂಬ ಚೆನ್ನಾಗಿ ಮಾಡ್ತಾರೆ. ಅದನ್ನು ಹೋದವರಿಗೆಲ್ಲ ತುಂಬ ತಿನ್ನಿಸ್ತಾರೆ. ಪ್ರೀತಿಯಿಂದ ಅದು ಜಾಸ್ತಿ ಆದರೂ ಕೂಡ ತಿನ್ನಬೇಕಾಗುವಂಥ ಸಂದರ್ಭಗಳು ಬಂದಿದ್ದಾವೆ ನಮಗೆ. ಬಟ್ ಖುಷಿಯಾಗಿ ತಿಂದಿದ್ದೀವಿ. ಇವತ್ತು ಈ ವೇದಿಕೆ ಮೇಲೆ ನಿಲ್ಲೋದಕ್ಕೆ ಒಂದು ಕಾರಣ ಏನಂದರೆ, ಟೋಲ್ ಗೇಟಲ್ಲಿ ಕಟ್ಟಿರುವಂಥ ದುಡ್ಡನ್ನೆಲ್ಲ ಮರೆತು ಅವ್ರ ಸ್ನೇಹ, ಆ ಒಂದು ಕಾರಣ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಬಂದಿದೆ. ಕೇಣಿಯವರು ಇನ್ನಷ್ಟು ವರ್ಷ ಚೆನ್ನಾಗಿದ್ದು, ಅವರಲ್ಲಿ ಇನ್ನೊಂದು ಒಳ್ಳೆ ಗುಣ ಏನಂದರೆ ದಾನ ಧರ್ಮ ಜಾಸ್ತಿ. ತುಂಬ ಜನ ಸಂಸ್ಥೆಗಳಿಗೆ ತುಂಬ ಸಂಸ್ಥೆಗಳಿಗೆ ಅನ್ನದಾನ ಮಾಡಿದ್ದಾರೆ, ಎಷ್ಟು ಜನಕ್ಕೆ ವಿದ್ಯೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿದ್ದಂಥ ಎಷ್ಟೋ ಜನ ಪುಟ್ಟ ಕಲಾವಿದರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಕೆಲವರಿಗೆ ಬೆಳೀತಾ ತಂದೆ ತಾಯಿಯವರು ಇರಲಿಲ್ಲ, ಆದರೆ ಕೆಲಸಗಳು ಇಲ್ಲ, ದುಡ್ಡು ಇಲ್ಲ ಅಂದವರಿಗೆ ತುಂಬ ಆಶ್ರಯ ಕೊಟ್ಟಿದ್ದಾರೆ. ಅವರು ತುಂಬ ಜನಕ್ಕೆ ಬೆಳೆಸಿದ್ದಾರೆ. ಅವರು ಈ ಒಂದು ವಿಚಾರವಾಗಿ ತುಂಬ ಆಶೀರ್ವಾದ ಇದೆ ಅವ್ರ ಮೇಲೆ. ಇನ್ನಷ್ಟು ವರ್ಷ ಚೆನ್ನಾಗಿ ಹುಟ್ಟುಹಬ್ಬ ಆಚರಿಸ್ಕೊಡ್ಲಿ. ಇನ್ನಷ್ಟು ಜನ, ಲಕ್ಷಾನುಗಟ್ಟಲೆ ಜನ ಇದೇ ಥರ ಬರ್ತಾ ಇರಲಿ ಅಂತ ನಾನು ಹಾರೈಸ್ತಾ, ಅಟ್ಲೀಸ್ಟ್ ನನ್ನ ಒಂದು ರೀತಿಯಲ್ಲಿ ವಿಶ್ ಮಾಡ್ತಾ ಇವತ್ತು ಕರ್ಕೊಂಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೆ. ಯಾಕಂದರೆ ನಮ್ಮಲ್ಲಿ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ಲ ಸರ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾ ಬಿಡುಗಡೆ ಆದಾಗ ಕಲೆಕ್ಷನ್ಸ್ ಅಂತ ಬರೋದರಲ್ಲಿ ಬಹಳ ಒಂದು ದೊಡ್ಡ ಊರಿದು. ಕನ್ನಡ ಚಿತ್ರ ಇವತ್ತು ಉಳಿದಿದೆ ಅಂದರೆ ನಮ್ಮ ಬೆಂಗಳೂರು ಅನ್ನೋ ಒಂದು ಏನು ಕ್ಯಾಪಿಟಲ್ ಊರಿದೆ ನಮ್ಮ ಕರ್ನಾಟಕಕ್ಕೆ ಹೇಳ್ಕೊಳೋದಕ್ಕೆ, ಅಲ್ಲಿಗಿನ ಜಾಸ್ತಿ ಕಲೆಕ್ಷನ್ಸ್ ಬರ್ತಾ ಇರೋಂಥ ಒಂದು ಊರಲ್ಲಿ ದಾವಣಗೆರೆ ಒಂದು ಊರು. ಚಿತ್ರಗಳ ಮೇಲೆ, ಕನ್ನಡ ಚಿತ್ರಗಳ ಮೇಲೆ, ಕನ್ನಡ ಚಿತ್ರಗಳ ಕಲಾವಿದರ ಅಂತ ಹೇಳ್ತಾ ಇಲ್ಲ, ಚಲನಚಿತ್ರದ ಕಲಾವಿದರು ಅಂತ ಹೇಳ್ತಾ ಇಲ್ಲ, ಎಲ್ಲ ಥರ ಕಲಾವಿದರ ಮೇಲೆ ಇದೇ ಥರ ನಿಮ್ಮ ಪ್ರೀತಿ ಇರಲಿ. ಯಾಕಂದ್ರೆ ಆ ಕಲಾವಿದರು ಆ ಕಲೆ ನಂಬ್ಕೊಂಡೇ ಬದುಕ್ತಾ ಇದ್ದಾರೆ, 4 ಹೊತ್ತು ಊಟ ಮಾಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿದೆ, ಸದಾ ಹೀಗೆ ಇರಲಿ, ಎಲ್ಲ ಕಲಾವಿದರ ಮೇಲೆ ಇರಲಿ, ಸದಾ ನಗಾಡ್ಕೊಂಡಿರಲಿ ಅಂತ ಹೇಳಿ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.